ಅರ್ಧ ಗಂಟೆಯಲ್ಲಿ 100% ಮೀಸಲಾತಿ ಕರ್ನಾಟಕ ನಮ್ಮ ನಿರುದ್ಯೋಗಿ ಯುವಕರಿಗೆ. ಅದಾದ ಅರ್ಧ ಗಂಟೆಯಲ್ಲಿ ಇಲ್ಲ ಡಿಲೀಟ್ ಮಾಡಿದ್ರು ಅದನ್ನ. ಸಿಎಂ ಪೋಸ್ಟ್ ಇತ್ತಲ್ಲ, ಸಿಎಂದು ಪೋಸ್ಟ್ ಅವ್ರ ಖಾತೆಯಿಂದಾನೇ ಮಾಡಿರೋದು. ಡಿಲೀಟ್ ಮಾಡ್ಬಿಟ್ಟು ಇಲ್ಲ 75% 50% ಅಂತ ಆಯ್ತು. ಆಮೇಲೆ ಅದಾದ್ಮೇಲೆ ಮತ್ತೆ ಅರ್ಧ ಗಂಟೆ ನೋಡಿದೆ, ಅದಾದ ಎಂಟೈರ್ ಡಿಲೀಟು. ಅಂದ್ರೆ ಮುಖ್ಯಮಂತ್ರಿಗಳದು ನಾನು ಹೇಳ್ತಾ ಇರೋ ಖಾತೆ ಬೇರೆದಲ್ಲ. ಅದಕ್ಕೆ ಅಲ್ಲ, ನೀವು ಕ್ಲಾರಿಫಿಕೇಶನ್ ಸರ್, ನೀವು ಕ್ಲಾರಿಫಿಕೇಶನ್ ಕೊಟ್ಬಿಡು. ಒಂದೇ ನಿಮಿಷ, ನಾನು ವಿರುದ್ಧ ಮಾತಾಡ್ತಾ ಇಲ್ಲ. ನಾನು ಸಿದ್ದರಾಮಣ್ಣವರು ನನ್ನನ್ನು ಯತ್ನಾಳವರು ಬಹಳ ಹೊಗಳಿದ್ರು ಸಿದ್ದರಾಮಯ್ಯನವ್ರನ್ನ. ಅಂದ್ರೆ ಗಟ್ಟಿ ನೀವಿರ್ಬೇಕು. ಇದನ್ನ ಬಣ್ಣ ಹಚ್ಚಕ್ ಹೋಗ್ಬೇಡ್ರಿ. ನಮಗ ಸಿದ್ದರಾಮಯ್ಯನವ್ರ ಬಳಿ ಒಂದ್ ಕೆಲಸಕ್ಕೆ ಹೋಗಿಲ್ಲ, ಅವ್ರ ಕಚೇರಿಗೆ ಹೋಗಿಲ್ಲ, ಅವ್ರ ಮಾರಿ ನೋಡಿಲ್ಲ. ಅಲ್ಲ ನೀವು ಅಂತ ಹೇಳಿದ್ರಿ. ನೀವು ಹಿಂಗ್ ಹಾಕಿ ಫುಲ್ ಟಾಸ್ ಹೊಡೆದ್ರೆ ಯತ್ನಾಳ್ ಏನೂ ಆಗೋದಿಲ್ಲ. ಯತ್ನಾಳ್ ಸಿದ್ದರಾಮಯ್ಯನವ್ರ ಬಳಿ ಹೋಗಿಲ್ಲ, ಯಾವುದೇ ನನ್ನ ಪರವಾಗಿ ಕೆಲಸ ಮಾಡ್ಕೊಂಡಿಲ್ಲ. ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ. ಬಿಡಿ, ಯತ್ನಾಳ್ ಅವರು ಇದ್ದಿದ್ದು ನನ್ನೇನು ಕೂಡ ನಾವು ಈ ಕನ್ನಡ ಮೀಸಲಾತಿ ಬಗ್ಗೆ ಸಿಎಂ ಅವರು ಪೋಸ್ಟ್ಗಳನ್ನ ಪದೇ ಪದೇ ಚೇಂಜ್ ಮಾಡೋದ್ರಿಂದ ಬೇರೆ ಯಾರ್ದಾಗಿದ್ರೆ ಪರವಾಗಿಲ್ಲ, ಬೇರೆ ಯಾರೋ ಮಾಡಿದ್ರು ಪರವಾಗಿಲ್ಲ. ಸಿಎಂ ಅಫಿಷಿಯಲ್ ಖಾತೆಯಿಂದ 3 ಬಾರಿ ಚೇಂಜು. ನೀವು ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರು. ನೀವು ನಿಮ್ಮ ಜೀವನ ಪ್ರಾರಂಭ ಮಾಡಿದ್ದೆ ಅಲ್ಲಿ. ನಿಮ್ಮಿಂದ ನಾವು ಇದನ್ನ ಬಯಸಿರಲಿಲ್ಲ. ಅದಕ್ಕೆ ಒಂದು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ಲಿ. ಈ ಪತ್ರಿಕೆಯಲ್ಲಿ ಬಂದಿರೋವಂಥದ್ದು ಪದೇ ಪದೇ ಹಾಕಿದ್ದಾರೆ. ಅದರಲ್ಲಿ ಪೋಸ್ಟ್ ಅಳಿಸಿ ಹೊಸ ಪೋಸ್ಟ್ ಮಾಡಿದ ಮುಖ್ಯಮಂತ್ರಿ ಅಂತ. ಮುಖ್ಯಮಂತ್ರಿಗಳಿಗೆ ಇದು ಒಳ್ಳೇದಲ್ಲ, ಈ ಬೆಳವಣಿಗೆ ಒಳ್ಳೇದಲ್ಲ. ದಯವಿಟ್ಟು ನೀವು ತೀರ್ಮಾನ ಮಾಡಿದ್ರೆ, ಅದು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಯಿತು ಅಂತ ಪೋಸ್ಟ್ ಆಯಿತು. ಮೊದಲು 100% ಮೀಸಲಾತಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಅಂತ ನಿಮ್ಮ ಇಲಾಖೆ ಇದರಿಂದ ಪೋಸ್ಟ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಆ ಥರ ತೀರ್ಮಾನನೇ ಆಗಿಲ್ಲ ಅಂತಾನೆ ಮತ್ತೆ ಪೋಸ್ಟ್ ಹಾಕಿದ್ದಾರೆ. ಇದೇನು ಒಂಥರ ತೊಗಲಕ್ಕ ದರ್ಬಾರ್ ಆದಂಗಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ರಾಜ್ಯದ ಕನ್ನಡಿಗರಿಗೆ ಒಂದು ಮೆಸೇಜ್ ಹೋಗಬೇಕಾಗಿದೆ. ದಯವಿಟ್ಟು ಕ್ಲಾರಿಫಿಕೇಶನ್ ಮಾಡಿ ದಯವಿಟ್ಟು. ಮಾನ್ಯ ಅಧ್ಯಕ್ಷರೇ, ಯಾವ ಮೊಹಮ್ಮದ್ ಬಿನ್ ತುಘಲಕ್ಕೂ ಆಡಳಿತನೂ ಆಗಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತನೇ ಇರೋದು ಕರ್ನಾಟಕದಲ್ಲಿ. ಅದರಿಂದ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸೋಮವಾರ ಅದು ಅರ್ಧಂಬರ್ಧ ಡಿಸ್ಕಷನ್ ಆಯಿತು. ಪೂರ್ಣ ತೀರ್ಮಾನ ಮಾಡೋಕ್ಕಾಗಲಿಲ್ಲ ನಾವು. ಅದಕ್ಕೆ ನಾನು ಹೇಳಿದೆ, ಅಷ್ಟರಲ್ಲಿ ಪತ್ರಿಕೆಗೆಲ್ಲ ಬಂದ್ಬಿಟ್ಟಿತ್ತು. ಅದಕ್ಕೆ ನಾನು ಹೇಳಿದೆ, ಇನ್ನೊಂದು ಸಾರಿ ಚರ್ಚೆ ಮಾಡೋಣಪ್ಪ, ಅದನ್ನು ಕೂಲಂಕಷವಾಗಿ ಚರ್ಚೆ ಮಾಡಿ ವಿ ಶುಡ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ದೀನಿ. ಹಾಗಾಗಿ ಸ್ವಲ್ಪ ಗೊಂದಲ ಆಗಿದೆ. ಆ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀವಿ. ಮಾರ್ಗದರ್ಶನ ಮಾಡಿ ನಿಮ್ ಕೇಂದ್ರದ ಮಂತ್ರಿಗೆ. ನಿಯಮ 69 ಅಡಿಯಲ್ಲಿ ಸಾರ್ವಜನಿಕ ಮಹತ್ವದ ವಿಷಯ ಚರ್ಚೆ ಆಯಿತು. ಮುಖ್ಯಮಂತ್ರಿ